ಶಿಕ್ಷಣಕ್ಕಾಗಿ ನನ್ನ ತಂದೆ ಹೆಚ್ಚಿನ ಒಂದಿಷ್ಟು ಪ್ರಯತ್ನವನ್ನ ಪಟ್ರು ನಮಗಾಗಿ. ನಾವಿರ್ತಕ್ಕಂಥದ್ದು ಹಳ್ಳಿ ಊರು. ಹಳ್ಳಿ ಊರಾಗಿದ್ದಾಗ ಶಿಕ್ಷಣ ಕೊಡೋದು ತುಂಬಾ ಕಷ್ಟ ಆಗ್ತಿತ್ತು. ಆ ಸಂದರ್ಭಗಳಲ್ಲಿ ನನಗ ಒಂದನೇ ವರ್ಷ ಚುಕ್ಕೂರಿನಲ್ಲಿನ ನಂದು ವಿದ್ಯಾಭ್ಯಾಸ ಆಯ್ತು. ಒಂದನೇ ಆದ ನಂತರ ಎರಡನೇ ತಕ್ಕ ಮತ್ ಹೊಳ್ಳಿ ಮುಂಡ್ರಿಗೆಯಲ್ಲಿ ನನ್ನ ಒಂದು ವಿದ್ಯಾಭ್ಯಾಸ ಆಯ್ತು. ಅದ ನಂತರ ಮತ್ತ ಅವನ ತವರು ಮುಂಡ್ರಿಗಿ. ನಂತರ ಮತ್ತೆ ಬಿದಿರಿಗೆ ಬಂದಾಗ ಅಲ್ಲಿ ಮತ್ತು 5, 6, 7ನೇ ತನಕ ಅಲ್ಲೇ ಆಯ್ತು. ನಂತರ 8, 9, 10 ಇಂಗ್ಳಿಗಿ ಮತ್ತು ಲೋಕಾಪುರದಲ್ಲಿ ಆಯ್ತು. ಶಿಕ್ಷಣದ ಸಲುವಾಗಿ ತುಂಬಾ ಕಷ್ಟಪಟ್ಟರು ನಮ್ಮ ತಂದೆ. ಮನೆಯನ್ನು ಕೂಡ ಮಾಡಿದ್ರು ಲೋಕಾಪುರದಲ್ಲಿ. ಲೋಕಾಪುರದಲ್ಲಿ ಮನೆ ಮಾಡಿದಾಗ ಆ ಅವಾಗ ಬಸ್ಸಿನ ಸೌಕರ್ಯಗಳು ತುಂಬಾ ಕಡಿಮೆ ಇದ್ದಂತ ಸಂದರ್ಭದಲ್ಲಿ ಇಲ್ಲಿ ತನಕ ಹೊಳೆಯೊಳಗೆ ನೀರ್ ಬರ್ತಾ ಇತ್ತು. ಆ ನೀರನ್ನ ದಾಟಿ ಆ ಲೋಕಾಪುರ ಮನೆಗ್ ಬರ್ತಾ ಇದ್ರು. ಆದ್ರೆ ಅವರು ಬಿದಿರಿಯಲ್ಲಿನೇ ಇರ್ತಾ ಇದ್ರು. ತಮ್ಮ ಕೆಲಸ ಕಾರ್ಯಗಳನ್ನ ಮುಗಿಸ್ಕೊಂಡು 2 ದಿವಸ 3 ದಿವಸಕ್ಕೊಮ್ಮೆ ನನ್ನ ತಾಯಿ ಮತ್ತು ನಮ್ಮನ್ನ ನೋಡ್ಲಿಕ್ಕೆ ಅಲ್ಲಿ ಬಂದು ಹೋಗ್ತಾ ಇದ್ರು. SSLC ಕೂಡ ಮುಗೀತು. SSLC ಮುಗಿದ ನಂತರ ಮತ್ತೆ PUC ಹೇಗ್ ಮಾಡ್ಬೇಕು ಅಂತ ಅಂದಾಗ ಮತ್ತೆ ನನ್ನ ತಾಯಿಯ ತವರಿನಲ್ಲಿ ಮತ್ತೆ ನನಗೆ ಇಟ್ರು. ಎಜುಕೇಶನ್ಗೆ ಅಡ್ಮಿಷನ್ ಮಾಡಿಸಿದ್ರು. ಅಡ್ಮಿಷನ್ ಮಾಡಿಸಿದ ನಂತರ ಎಜುಕೇಶನ್ ನಲ್ಲಿ ಕೂಡ ಹೆಚ್ಚಿನ ಅಂಕಗಳನ್ನ ಪಡೆದು 2 ವರ್ಷ PUC ಮುಗಿಸ್ಕೊಂಡು ಬಂದೆ. ಮುಗಿಸ್ಕೊಂಡು ಬಂದ ನಂತರ ಮತ್ತೆ BA SR ಕಂಠಿ ಮುಧೋಳಕ ಅಡ್ಮಿಷನ್ ಆಯ್ತು. ಅವಾಗ್ಲೂ ಕೂಡ ಸಾಕಷ್ಟು ಏನ್ ಬೇಕೋ ಅದಕ್ಕೆ ಓದ್ಲಿಕ್ಕೆ ಅವಕಾಶಗಳನ್ನ ಮಾಡಿಕೊಡ್ತಾ ಇದ್ರು. ಹಳ್ಳಿ ಊರು, ಬಸ್ಸಿನ ಅವ್ಯವಸ್ಥೆ, ಹೋಗ್ ಬರುವುದಕ್ಕೆ ತುಂಬಾ ಕಷ್ಟ. ಈ ಹಿಂದೆ ಹೇಳ್ಬೇಕಂದ್ರ ನಾನು ಎಷ್ಟೋ ಸಾರಿ 5, 6, 10, 15 ಕಿಲೋಮೀಟರ್ಗಳವರೆಗೆ ನಡ್ಕೊಂಡು ಬಂದು ಶಿಕ್ಷಣವನ್ನು ಮುಗಿಸ್ತಾ ಇದ್ವಿ. ಆ ಸಮಯದಲ್ಲಿ ಬಸ್ಗಳು ಇರ್ತಾ ಇರ್ಲಿಲ್ಲ. ಸಮಯ ನಮಗ ಸ್ಕೂಲ್ ಬಿಡುವಂತ ಒಂದು ವೇಳೆಯನ್ನು ನೋಡ್ಕೊಂಡು ನಮ್ಮ ತಂದೆ ಬಂದು ನಮ್ಮನ್ನ ಕರ್ಕೊಂಡು ಹೋಗ್ತಾ ಇದ್ರು. ಅದನ್ನು ಕೂಡ ನನಗೆ ತುಂಬಾ ನೆನಪಿನಲ್ಲಿದೆ. ಆದ್ರೂ ಕೂಡ ಶಿಕ್ಷಣವನ್ನ ಕೊಡ್ಲೇಬೇಕು. ಶಿಕ್ಷಣದಿಂದ ಮನುಷ್ಯನ ಒಂದು ಬದಲಾವಣೆ ಸಹಜ ಅಂತಕ್ಕಂಥದ್ದು. ಬದಲಾವಣೆಯ ಜೊತೆಗೆ ಅವರ ಒಂದು ಜೀವನವನ್ನ ಕಟ್ಟಿಕೊಳ್ಳಿಕ್ಕೆ ಸಹಾಯ ಆಗುತ್ತಾ ಅಂತಕ್ಕಂಥದ್ದು ಒಂದು ನಂಬಿಕೆ ಅಪ್ಪನಲ್ಲಿ. ಅದಕ್ಕಾಗಿ ನಮಗೆ ಶಿಕ್ಷಣಕ್ಕಾಗಿ ಸಾಕಷ್ಟು ಕಷ್ಟವನ್ನು ಪಡ್ತಕ್ಕಂಥದ್ದು. ನಂತರ BA ಮುಗೀತು. BA ಮುಗಿದ ತಕ್ಷಣ B.Ed ಟ್ರೈ ಮಾಡಿದಾಗ ಸಿಗದೇ ಇರ್ತಕ್ಕಂತ ಸಂದರ್ಭ. ಅವಾಗ್ಲೂ ಕೂಡ ತುಂಬಾ ಜರ್ಜರಿತಳಾಗಿದ್ದೆ. ಅವಾಗ ನನಗೆ ಮತ್ತೆ ಒಂದಿಷ್ಟು ಸಾಂತ್ವನದ ನುಡಿಗಳನ್ನ ಮಾತನಾಡಿ ಮತ್ತೆ MA ಅಪ್ಲಿಕೇಶನ್ ಹಾಕಿ ಮಹಿಳಾ ಯೂನಿವರ್ಸಿಟಿ ಒಳಗ ಕನ್ನಡ ವಿಭಾಗದಲ್ಲಿ ಒಂದು ಅಧ್ಯಯನ ಮಾಡುವಂತ ಅವಕಾಶ ದೊರಕಿತು. ಅವಾಗ್ಲೂ ಕೂಡ ನಾನು ನನ್ನ ತಂದೆ ತಾಯಿನೂ ಬಿಟ್ಟು ಇದ್ದಿದ್ದೇ ಇಲ್ಲ ಜಾಸ್ತಿ. ಬಿಟ್ಟು ಇರದೇ ಕಾರಣಕ್ಕಾಗಿ ನನಗೆ ಶಿಕ್ಷಣ ಬೇಡ, ನನಗೆ ನೀವು ಬೇಕು, ನಾನು ಮುಂದಿನ ಒಂದು ಅಧ್ಯಯನವನ್ನ ಮಾಡೋದಿಲ್ಲ ಅಂತ ಹೇಳಿದಾಗ ಒಂದು ಅರಳಿ ಗಿಡ ಇತ್ತಲ್ಲೇ ವಿಜಯಪುರಕ್ಕ ಅಡ್ಮಿಷನ್ ಸಿಕ್ಕು. ಆದ್ರೆ ಹೋಗುದು ಲೇಟ್ ಆಗಿತ್ತು. ಒಂದು ಅರಳಿ ಗಿಡದ ಕೆಳಗ್ ಕೂತ್ವಿ. ಕೂತಂದ ತಕ್ಷಣದಲ್ಲಿ ಅಲ್ಲಿ ಹೋಗ್ತಕ್ಕಂತ ಒಂದಿಷ್ಟು ಹುಡುಗಿಯರನ್ನ ಕರೆದ ನೀ ಏನ್ ಮಾಡ್ತೀವ ತಂಗಿ ಅಂತ ಕೇಳಿದ್ರು. MEd, ಆಮೇಲೆ MPhil, ಹೀಗೆ ಸಾಕಷ್ಟು ಒಂದಿಷ್ಟು ಜನರನ್ನ ಕೇಳಿ ವಿಚಾರಿಸಿದಾಗ ಅವ್ರಂದ್ರು ಇವ್ರಿಗೆ ಹೆಣ್ಮಕ್ಳು ಇಷ್ಟೊಂದು ಕಲಿಯುವಂತ ಒಂದು ಅವಕಾಶ ಇದ್ದಿದ್ದಿಲ್ಲ, ಇಷ್ಟೆಲ್ಲಾ ಕಲೀಲಿಕತ್ತಾರ, ನಾನ್ ನಿನಗ್ ಕಲಿ ಅಂತ ಹೇಳಿ ಅವಕಾಶವನ್ನು ಕೊಟ್ರ ನೀನು ಬಿಟ್ಟಿರೋದಿಲ್ಲ ಅಂತಂದ್ರ ನಾವು ನಿನ್ ಜೀವನ ಪೂರ್ತಿ ಇರೋದಿಲ್ಲ. ಆದ್ರೆ ನಿನ್ನ ಜೀವನವನ್ನು ನೀನು ರೂಢಿಸ್ಕೊಂಡು ಹೋಗ್ಬೇಕ ಅಂತ ಅಂದ್ರ ನಿನಗೆ ಶಿಕ್ಷಣ ಅತ್ಯವಶ್ಯಕ, ನೀನು ಶಿಕ್ಷಣವನ್ನ ಪಡಿಲೇಬೇಕು ಅಂತ ಹೇಳಿದ್ರು. ಆ ಒಂದು ಬುದ್ಧಿವಾದ ನನ್ನ ಮನಸ್ಸಿನಲ್ಲಿ ಅಚ್ಚಳಿಯದೆ ಉಳಿತು. ಆಯ್ತು ಅಂತ ಹೇಳಿ ನಾನು ಕೂಡ ಮತ್ತೆ ಅಲ್ಲಿ ಇರೋದಕ್ಕೆ ಕೂಡ ಒಪ್ಕೊಂಡೆ. ಆದ್ರೆ ಹಾಸ್ಟೆಲ್ ಸಿಗದೇ ಇರದೆ ಕಾರಣಕ್ಕಾಗಿ ನನ್ನ ತಂದೆ ಮನೆಯನ್ನೇ ಮಾಡಿದ್ರು. ಮನೆ ಮಾಡಿ ನನ್ ಜೊತೆ ಅಪ್ಪ ಇರ್ತಾ ಇದ್ರು. ಅಪ್ಪ ಬಿಟ್ಟಾಗ ಅಮ್ಮ ಬರ್ತಾ ಇದ್ರು. ಆಮೇಲೆ ನನ್ ಜೊತೆ ತಂಗಿನೂ ಕೂಡ ಇರ್ತಾ ಇದ್ರು. ಹೀಗೆ ಹಾಗೆ ಮಾಡಿ ಏನೂ ಇಲ್ಲ ಅಂದ್ರೂ ಕೂಡ MA ಯನ್ನ ಮುಗಿಸ್ಬಿಟ್ಟೆ. ನನಗ MA ಒಂದು ಸಮಯದಲ್ಲಿ ನನ್ನ ಒಂದಿಷ್ಟು ಗುರುಗಳು ಕೂಡ ನನಗೆ ತುಂಬಾ ಹೆಲ್ಪ್ ಮಾಡಿದ್ರು. ಸುರೇಶ್ ಸರು, ಚಿಂತಾಮಣಿ ಸರು, ಜೊತೆಗೆ ವಿಜಯಾದೇವಿ ಮೇಡಮ್, ಹೀಗೆ ಸಾಕಷ್ಟು ಜನರ ಒಂದಿಷ್ಟು, ಆಮೇಲೆ ಸಬರದ ಮೇಡಮು, ಹೀಗೆ ಒಂದಿಷ್ಟು ಜನರು ಸಹಾಯ ಮತ್ತು ಸಹಕಾರ ಜೊತೆಗೆ ಓದ್ಲಿಕ್ಕೆ ಒಂದು ಉತ್ತಮವಾದಂತಹ
ಶಿಕ್ಷಣವನ್ನ ಪಾಠವನ್ನ ಮಾಡಿದ್ರು, ನೋಟ್ಸ್ ಅನ್ನು ಕೊಟ್ರು. ಅವು ಏನಪ್ಪಾ ಅಂತಂದ್ರ ನಮ್ಮ ಜೀವನಕ್ಕೆ ಒಂದು ಮಾರ್ಗವಾಯಿತು. ಹೈಯೆಸ್ಟ್ ಮಾರ್ಕ್ಸ್ ಕೂಡ ತೆಗೆದೆ MA ಮುಗಿಸ್ಕೊಂಡು ಬಂದು ನಂತರ ನನಗೆ ಜಾಬ್ ಸಿಗ್ಲಿಲ್ಲ ಅನ್ನೋ ಒಂದು ಅಳಲಿ ತುಂಬಾ ಇತ್ತು. ಮುಂದೆ ಏನ್ ಮಾಡೋದು ಅಂತ ಕೂತಾಗ B.Ed ಸೀಟ್ ಸಿಕ್ತು. B.Ed ಅನ್ನು ಮಾಡ್ಬೇಕಾದಂತ ಸಮಯದಲ್ಲಿ ನನ್ನ ತಂದೆ ಸಾಕಷ್ಟು ಅದಕ್ಕೆ ದುಡ್ಡನ್ನು ಕೂಡ ಹಾಕಿ ನಮ್ಮನ್ನ ಕಲಿಸ್ಲಿಕ್ಕೆ ಗೌರ್ಮೆಂಟ್ ಸೀಟ್ ಸಿಕ್ಕರೂ ಕೂಡ ದುಡ್ಡು ಹೋಯ್ತು. ಆದ್ರ ಹಾಕೋದ್ರ ಜೊತೆಗೆ ಮತ್ತೆ ನನಗೆ ಜಾಬ್ ಅನ್ನು ಮಾಡೋದ್ ಬೇಡ ಅಂದ್ರು. ನನಗ್ ಒಂದ್ ಅವಕಾಶ ಸಿಕ್ಕಿತ್ತು ಮಂಟೂರಲ್ಲಿ ಒಂದು PU ಮತ್ತು B.Ed ಕಾಲೇಜಲ್ಲಿ ಪಾಠವನ್ನು ಮಾಡಿ ನಾನು ಈ ಕಡೆಯಿಂದ B.Ed ಮಾಡ್ಕೋತೀನಿ ಅಂತ ಹೇಳಿದೆ. ಅದಕ್ಕೆ ಅಪ್ಪ ಬೇಡ ಅಂತ ಹೇಳಿದ್ರು. ಶಿಕ್ಷಣ ಮುಖ್ಯ, ದುಡಿಯೋದ್ ಮುಖ್ಯ ಅಲ್ಲ, ಮುಂದ್ ದುಡಿಯೋದ್ ಇದ್ದೇ ಇರುತ್ತ, ಪರ್ಸೆಂಟೇಜ್ ಮುಖ್ಯ ಅಂತಕ್ಕಂತ ವಿಚಾರವನ್ನು ಕೂಡ ಹೇಳಿದ್ರು. ಆದ್ರೂ ಕೂಡ ಹ್ಞೂ ಅನ್ಕೋತನ ಅಲ್ಲಿ ಜಾಬ್ ಮಾಡ್ಕೋತ B.Ed ಅನ್ನ ಮುಗಿಸ್ಬಿಟ್ಟೆ. ಮುಗಿಸಿದ ತಕ್ಷಣನೇ ನನ್ನಪ್ಪ ನನ್ನ ಕರ್ಕೊಂಡ ಒಂದಿಷ್ಟು ಬಯೋಡೇಟಾವನ್ನು ತಗೊಂಡು ಆ ಬಯೋಡೇಟಾ ಕೆಲವೊಂದಿಷ್ಟು ಕಾಲೇಜ್ಗಳಿಗೆ ಕೊಟ್ಟು ಬರ್ಲಿಕ್ಕೆ ಕರ್ಕೊಂಡು ಹೋಗ್ತಾ ಇದ್ರು. ಹೋಗಿ ಕೊಟ್ಟು ಬಂದ್ವಿ. ಮುಂದೆ ಏನಪ್ಪಾ ಅಂದ್ರೆ ಗೌರ್ಮೆಂಟ್ ಡಿಗ್ರಿ ಕಾಲೇಜ್ ಒಳಗ ಗೆಸ್ಟ್ ಫ್ಯಾಕಲ್ಟಿ ಅಂತ ಕರೆದಾಗ ಅಲ್ಲಿ ಹೋಯ್ತು. ಹೋದಂತ ಕ್ಷಣದಲ್ಲಿ ಆ ಅಲ್ಲೇ ಪಟನ್ ಶೆಟ್ಟಿ ಸರ್ ಅಂತ ಇದ್ರು. ಅಲ್ಲಿ ಇಂಟರ್ವ್ಯೂ ತಗೊಂಡ್ರು. ಇಂಟರ್ವ್ಯೂ ತಗೊಂಡ ತಕ್ಷಣ ಬಹಳ ಜನ ಇದ್ರು. ಇದ್ರೊಳಗೆ ಏನು ಆಗಂಗಿಲ್ಲ ಅಂತ ನನಗನ್ಸಿತ್ತು. ವಾಪಸ್ ಬಂದ್ವಿ. ಬರುವಂತ ಸಮಯದಲ್ಲಿ ನಮ್ಗ ಅರ್ಧ ದಾರಿ ಬಂದಿದ್ವಿ. ಫೋನ್ ಹಚ್ಚಿ ನಿಮ್ಗೆ ಜಾಬ್ ಸಿಕ್ಕಿದೆ, ವರ್ಕ್ ಕೂಡ ಮಾಡ್ತಾ ಇದ್ದೆ. ತದನಂತರ ಮತ್ತೆ ಅಪ್ಪ ಒಂದು ಅಪ್ಲಿಕೇಶನ್ ಮಹಿಳಾ ಯೂನಿವರ್ಸಿಟಿ PhD ಕಾಲ್ಫರ್ಮ್ ಆಗ್ಯಾವ ಅಂತಕ್ಕಂಥದ್ದು. ಆ ಸಂದರ್ಭದಲ್ಲಿ ಅಪ್ಲಿಕೇಶನ್ ಹಾಕು ಅಂತ ಹಾಕ್ತಿದ್ರು. ಹಾಕಿದೆ. ಹಾಕಿದ ನಂತರ ಒಂದು ಎಕ್ಸಾಮ್ ಕೂಡ ಇಟ್ಟಿದ್ರು. ಆ ಎಕ್ಸಾಮ್ ನಲ್ಲಿ ಸೆಲೆಕ್ಟ್ ಆಯ್ತು. ಸೆಲೆಕ್ಟ್ ಆದ ನಂತರ ನಿಮ್ಗೆ ಸೀಟ್ ಸಿಕ್ಕಿದೆ ಅಂತ ಫೋನ್ ಮಾಡಿದ್ರು. ಆ ಸಮಯದಲ್ಲಿ ನಾನು ನನ್ನ ತಂದೆಗೆ ದುಡ್ಡು ತುಂಬಾ ಖರ್ಚಾಗತ್ತ, ಒಳ್ಳೆ ಮುಂದಿನ ಶಿಕ್ಷಣ ಬೇಡ, ಇಷ್ಟೇ ಸಾಕು ಅಂತಕ್ಕಂತ ಮಾತನ್ನ ಹೇಳಿದೆ. ಅದಕ್ಕೆ ನನ್ನ ತಂದೆ ಸೀಟ್ ಸಿಗುದ ತುಂಬಾ ಕಷ್ಟ, ಅಂತದ್ರಲ್ಲಿ ಸಿಕ್ಕಿದೆ ಅಂದ್ರ ಮಾಡ್ಬಿಡು, ಏನಾಗತ್ತಾ ಆಗತ್ತಾ ಅಂತಕ್ಕಂತ ವಿಚಾರವನ್ನ ಜೊತೆಗೆ ಧೈರ್ಯವನ್ನು ಕೂಡ ಕೊಟ್ಟು, ಇದ್ರ ಜೊತೆಗೆ ನನ್ನ ತಂಗಿನೂ ಕೂಡ ನನಗೆ ಧೈರ್ಯವನ್ನು ಕೊಟ್ಲು. ಮಾಡ್ಬಿಡು, ಒಂದು ಒಳ್ಳೆ ಅವಕಾಶ, ಮುಂದೆ ಮಾಡುವುದು ಅಂದ್ರೆ ಕಷ್ಟ ಆಗುತ್ತಾ ಅಂತಕ್ಕಂಥದ್ದನ್ನು ಹೇಳಿದಾಗ ಆಯ್ತು ಅಂತ ತಿಳ್ಕೊಂಡು ಅದಕ್ಕ PhD ಮಾಡೋದಕ್ಕ ಒಪ್ಕೊಂಡು ಮುಂದೆ ಬಂದು ಮಹಿಳಾ ವಿಶ್ವವಿದ್ಯಾಲಯದಲ್ಲಿ PhD ಮಾಡ್ಲಿಕ್ಕತ್ತು. ಆ ಸಂದರ್ಭದಲ್ಲಿ ನನಗ ಒಂದು ವಿಷಯ ಕನ್ನಡ ಸಾಹಿತ್ಯ ಪರಿಷತ್ ಪತ್ರಿಕೆ ಅಂತಕ್ಕಂಥದ್ದು. ಗೈಡು ಡಾಕ್ಟರ್ ಮಹೇಶ್ ಚಿಂತಾಮಣಿ ಸರ್ ಅವರು ಇದ್ರು. ಅವರು ಇದು ಒಂದು ವಿಷಯ ತುಂಬಾ ಚೆನ್ನಾಗಿದೆ ಮಾಡು ಅಂತ ಹೇಳಿದಾಗ ಅದನ್ನ ನಾನು ಏನಪ್ಪಾ ಅಂತಂದ್ರ ಬುಕ್ ಅನ್ನು ಹುಡುಕ್ಲಿಕ್ಕತ್ತೆ. ಹುಡುಕಿದೆ 6 ತಿಂಗಳು ಹುಡುಕಿದ್ರು ಕೂಡ ಯಾವುದೇ ಪುಸ್ತಕಗಳು ದೊರಕಲಿಲ್ಲ. ಪ್ರಕಾಶ್ ಕಾಡೆ ಅಂತಕ್ಕಂಥ ಸರ್ ಹತ್ರ ಕೆಲವೊಂದು ಪತ್ರಿಕೆಗಳು ಸಿಕ್ಕು. ಅದನ್ನು ವೈಸ್ ಸರ್ ತೋರಿಸಿದ್ದಂತ್ರ ಇಷ್ಟೇ ಸಾಕಾಗುವುದಿಲ್ಲ, ಒಂದು ಶತಮಾನಗಳ ಕುರಿತಾದಂತಹ ಒಂದು ಪತ್ರಿಕೆ, ಆ ಒಂದು ಇತಿಹಾಸವನ್ನ ಗುರುತಿಸ್ಬೇಕಾತಂದ್ರ ಸಾಹಿತ್ಯ ಪರಿಷತ್ ಪತ್ರಿಕೆಗೆ ಹೋಗ್ಬೇಕು. ಆಮೇಲೆ ಧಾರವಾಡದ ವಿದ್ಯಾವರ್ಧಕ ಸಂಘಕ್ಕ ಹೋಗ್ಬೇಕು, ಕೆಲವೊಂದಿಷ್ಟು ಜನರನ್ನು ಭೇಟಿ ಆಗ್ಬೇಕು ಅಂತ ಹೇಳಿದ್ರು. ಆ ಸಮಯದಲ್ಲಿ ನನ್ ಜೊತೆ ಬಂದಿದ್ದು ನನ್ನ ತಂದೆ ಸಾಕಷ್ಟು ರೀತಿಯಲ್ಲಿ ಅಡ್ಡಾಡಿದ್ರು ಕೂಡ ಯಾವುದೇ ರೀತಿಯಾದಂತ ಮಾಹಿತಿ ದೊರಕಲಿಲ್ಲ. ಕನ್ನಡ ಸಾಹಿತ್ಯ ಪರಿಷತ್ತು ಬೆಂಗಳೂರಿಗೆ ಹೋದ್ವಿ. ಅಲ್ಲೊಂದಿಷ್ಟು ಪುಸ್ತಕಗಳು ಸಿಕ್ಕು. ಆದ್ರೆ ಕೆಲವೊಂದಿಷ್ಟು ಹಣ್ಣಾಗಿದ್ವು. ಅವುಗಳನ್ನ ಅಲ್ಲೇ ಕುತ್ಕೊಂಡು ನೋಟ್ಸ್ ಮಾಡ್ಕೊಂಡ್ವಿ. ಜೊತೆಗೆ ನನ್ನ ತಂದೆನೂ ಕೂಡ ನನಗೆ ಕೆಲವೊಂದು ಸಂದರ್ಭಗಳಲ್ಲಿ ಬರ್ಕೊಟ್ರು. ಕುತ್ಕೊಂಡು ಅವರು ಕೂಡ ಬರಿತಾ ಇದ್ರು ಲೈಬ್ರರಿ ಒಳಗ, ನಾನು ಕೂಡ ಬರಿತಾ ಇದ್ದೆ. ಆಮೇಲೆ ಜೆರಾಕ್ಸ್ ಕೊಡೋದಿಲ್ಲ ಅಂತಕ್ಕಂತ ಮಾತನ್ನ ಹೇಳಿದ್ರು. ಮುಂದೆ ಮತ್ತೆ ಎಷ್ಟು ಸಿಕ್ಕು ಅಷ್ಟು ತಗೊಂಡು ಮತ್ತೆ ವಾಪಸ್ ಬಂದ್ವಿ. ಅವಾಗ ಮತ್ತೆ ವಿದ್ಯಾವರ್ಧಕ ಸಂಘಕ್ಕೆ ಹೋದ್ವಿ. ವಿದ್ಯಾವರ್ಧಕ ಸಂಘ ನನಗ್ ಬಹಳ ಪುಸ್ತಕಗಳನ್ನ, ಕನ್ನಡ ಸಾಹಿತ್ಯ ಪರಿಷತ್ ಪತ್ರಿಕೆ ಪುಸ್ತಕಗಳನ್ನು ಕೊಡ್ತು. ಆ ಸಂದರ್ಭದಲ್ಲಿ ಅಪ್ಪ ಅಲ್ಲಿ ಹೋದಾಗ ಜೆರಾಕ್ಸ್ ಕೊಡ್ತೀರೇನ ಅಂದ ಕೊಡಂಗಿಲ್ಲ ಅಂತಕ್ಕಂತ ಮಾತನ್ನ ಹೇಳಿದ್ರು. ಆಯ್ತು ಅಂತ ಕೂತ್ಕೊಂಡ್ವಿ. ಅಪ್ಪ ಒಂದ್ ಪ್ಲಾನ್ ಮಾಡಿ ಸಾಯಂಕಾಲ ಆ ಪ್ಯೂನನ್ನು ಹಿಡ್ಕೊಂಡು ಮತ್ತ ಅವನಿಗೆ ಒಂದಿಷ್ಟು ಹೆಲ್ಪ್ ಮಾಡಿ ಆತನ ಜೊತೆಗೆ ಏನಪ್ಪಾ ಅಂತಂದ್ರೆ ಕೆಲವೊಂದಿಷ್ಟು ಪತ್ರಿಕೆಗಳನ್ನ ಸಾಯಂಕಾಲ ಕ್ಲೋಸ್ ಆದ ನಂತರ ಪತ್ರಿಕೆಗಳನ್ನ ತಗೊಂಡು ತುಂಬಾ ಇದು ನಾನು ಕಂಕುಳಲ್ಲಿ ಇಟ್ಕೊಂಡು ಬಂದ್ರೆ ಅಪ್ಪ ಹೆಗಲ ಮೇಲೆ ಹೊತ್ಕೊಂಡು ಬಂದ್ರು. ಆ ಪುಸ್ತಕಗಳನ್ನೆಲ್ಲಾ ತಗೊಂಡು ಬಂದು ಒಂದ್ ಹತ್ರ 3 ಹತ್ರ ಜೆರಾಕ್ಸ್ ಕೊಟ್ವಿ ಧಾರವಾಡಕ್ಕ. ಕತ್ಲು ತುಂಬಾ ಆಗಿತ್ತು.
ಆ ಕ್ಷಣದಲ್ಲಿ ಕೆಲವೊಂದಿಷ್ಟು ಕೊಟ್ಟು ಅವುಗಳನ್ನೆಲ್ಲ ಜೆರಾಕ್ಸ್ ಮಾಡಿಸ್ಕೊಂಡು ಬಂದು ಬಸ್ ಸ್ಟ್ಯಾಂಡ್ ನಲ್ಲಿ ಕೂತಾಗ ಸುಮಾರು 1:30 2 ಗಂಟೆ ಆಗಿತ್ತು. ಅವಾಗಂದೆ ನೀ ಇದ್ದೆ ಅಂತೇಳಿ ಇಷ್ಟೆಲ್ಲಾ ಅನುಕೂಲ ಆಯ್ತಪ್ಪ, ಮುಂದ್ ಹೆಂಗ ಅಂತಕ್ಕಂತ ಮಾತನ್ನ ಅಂದಾಗ ಅವ್ರಂದ್ರು ದೇವ್ರ ದಾನ ಅಂತಕ್ಕಂತ ಮಾತನ್ನ ಹೇಳಿದ್ರು. ಆ ಸಂದರ್ಭಗಳಲ್ಲಿ ನಾ PhD ಮಾಡೋ ಮುಂದ ಪ್ರತಿ ಹಂತದಲ್ಲಿ ಕೂಡ ನನಗೆ ಸಹಾಯ ಸಹಕಾರವನ್ನ ನೀಡ್ತಕ್ಕಂಥದ್ದು. ಕೆಲವೊಂದು ಸಾರಿಗೆ ನನ್ನ ತಾಯಿನೂ ಕೂಡ ಬಹಳ ಸಹಾಯವನ್ನು ಮಾಡ್ತಕ್ಕಂಥದ್ದು. ಆಕೆ ಮುಂಜಾನೆ 4 ಅಂದ್ರೆ ಎದ್ದ ನನಗೆ ಚಪಾತಿ ಮತ್ತು ಚಟ್ನಿ ಇಂತಾದವು ಏನಾದ್ರೂ ಮಾಡಿ ಸುತ್ತಿ ಕೊಟ್ಬಿಡ್ತಿದ್ರು. ತುಪ್ಪ ಚಟ್ನಿ ಇಂಥವೆಲ್ಲ ಹಚ್ಚಿ ಅದನ್ನ ತಗೊಂಡ ನಾ ಮತ್ತೆ ಏನಪ್ಪಾ ಅಂತಂದ್ರ ಇಲ್ಲಿ ಯೂನಿವರ್ಸಿಟಿಗೆ ಬಂದು ಮುಗಿಸ್ಕೊಂಡು ಮತ್ ಹೊಳ್ಳಿ ನಮ್ಮ ಮುಧೋಳಕ್ ಹೋಗಿ ಮತ್ ಬಿಗ್ರಿಗೆ ಹೋಗ್ಬೇಕಾದಂತ ಸಂದರ್ಭ. ಲೇಟ್ ಆಗಿ ಹೋದ್ರ ಅಲ್ಲಿ ಹಳ್ಳಿ ಜೊತೆಗೆ ಹಳ್ಳಿ ಬಸ್ ಅಲ್ಲಿ ಮತ್ತೆ ಯಾರಾದ್ರೂ ಜನರು ಕುಡ್ದು ಅತಿ ಹತ್ತಿದ್ರು 9 ಗಂಟೆ ಆಗ್ತಿತ್ತು. ಅದಕ್ಕಾಗಿ ತಂದೆ 6ಕ್ಕ ಬಂದ್ 6 ಬಸ್ಸಿಗೆ ಬಂದ್ ಅಲ್ಲಿ ನಿಲ್ತಾ ಇದ್ರು. ನನ್ನ ಅಷ್ಟು ಕೆಲಸವನ್ನು ಮುಗಿಸ್ಕೊಂಡು ನಾನು ಹೋದಾಗ ಮತ್ತೆ 8:30ಗೆ ಬಸ್ಸು, 8ಕ್ಕೆ ಬಸ್ಸು, 8ಕ್ಕೆ ಮತ್ ಬಸ್ಸಿಗೆ ಇಬ್ರು ಕುಡಿಸಿ ಹೋಗಿ ಊರಿಗೆ ತಲುಪ್ತಾ ಇದ್ವಿ. ಮತ್ ಹೊಳ್ಳಿ ಮರುದಿವ್ಸ ಮತ್ತೆ ನೆಸಿನಾಗ ಏಳೋದು, 6 ಗಂಟೆ ಅಂದ್ರೆ ಬರೋದು. 4ಕ್ಕೆ ಎದ್ದ ಎಲ್ಲಾ ಅಡಿಗೆಯನ್ನ ಮಾಡಿ ನಮ್ಮ ತಾಯಿ ಕಟ್ತಾ ಇದ್ರು ಬರ್ತಕ್ಕಂಥದ್ದು. ಶಿಕ್ಷಣಕ್ಕಾಗಿ ನನ್ನ ತಂದೆ ಮತ್ತು ತಾಯಿಯ ಸಹಕಾರ ತುಂಬಾ ದೊಡ್ಡದು. ಆರ್ಥಿಕವಾಗಿನೂ ಜೊತೆಗೆ ಒಂದು ಬೆಂಬಲವಾಗಿಯೂ ಕೂಡ ನಿಂತ್ರು ಅಂತ ತಿಳ್ಕೊಂಡು ಒಂದು ಉತ್ತಮವಾದಂತಹ ಶಿಕ್ಷಣ ಮತ್ತು ಭವಿಷ್ಯವನ್ನು ಕಟ್ಕೊಳ್ಳಿಕ್ಕೆ ಸಹಾಯ ಆಯ್ತು ಅನ್ನೋದನ್ನ ಮರೆಯೋದಕ್ಕಾಗೋದಿಲ್ಲ. ಹೀಗೆ ಶಿಕ್ಷಣಕ್ಕೆ ಹೆಚ್ಚಿನ ಪ್ರಾಶಸ್ತ್ಯವನ್ನ ನನ್ನ ತಂದೆ ಕೊಟ್ರು. ಅದೇ ರೀತಿಯಾಗಿ ನನ್ನ ತಂಗಿಗೂ ಕೂಡ MA ಮಾಡಿಸಿ PhD ಸೀಟ್ ಕೂಡ ಆಕೆಗೂ ಕೂಡ ಸಿಕ್ಕಿತ್ತು. ಆದ್ರ ಕಾರಣಾಂತರಗಳಿಂದ ಆಕೆ ಆ ಒಂದು PhD ಮಾಡುವುದು ತುಂಬಾ ದೂರ ಆಗ್ತಾ ಇತ್ತು ಹಂಪಿ. ಅದಕ್ಕಾಗಿ ಜೊತೆಗೆ ಆಕೆಗೆ ದೂರ ಆಗೋದ್ರಿಂದಾಗಿ ದಿನ ಹೋಗುದು ಬರುದು ಆಗಿರ್ಬೋದು, ವಾರಕ್ಕೊಮ್ಮೆ ಹೋಗುದು ಬರುದು ಆಗಿರ್ಬೋದು ತೊಂದರೆ ಆಗತ್ತಾ ಅನ್ನೋ ಸಲುವಾಗಿ ಆಕೆ ಅದನ್ನ ಬಿಟ್ಬಿಟ್ಲು. ಹೀಗೆ ಆದ್ರೂ ಕೂಡ ಶಿಕ್ಷಣಕ್ಕೆ ಎಷ್ಟು ಬೇಕೋ ಅಷ್ಟು ಆಕೆಗೆ ಓದ್ಲಿಕ್ಕೆ ಆಗಿರ್ಬೋದು, ನನಗಾಗಿರ್ಬೋದು, ಮತ್ತೆ ಯಾರಾದ್ರೂ ಹೆಣ್ಮಕ್ಳು ಓದ್ತಾರ ಅಂತಂದ್ರೆ ತುಂಬಾ ಖುಷಿ. ಹೆಣ್ಮಕ್ಳಿಗೆ ಶಿಕ್ಷಣ ಮುಖ್ಯ ಅಂತಕ್ಕಂತ ಯೋಚನೆ ನನ್ನ ತಂದೆದಾಗಿತ್ತು. ಹೀಗೆ ಪ್ರತಿ ಹಂತದಲ್ಲಿ ಶಿಕ್ಷಣಕ್ಕೆ ಹೆಚ್ಚಿನ ಪ್ರಾಶಸ್ತ್ಯವನ್ನ ಕೊಡ್ತಾ ಬಂದ್ರು. ಕೆಲವೊಂದ್ ಸರ್ಗಿ ನಾ ಇನ್ನೊಂದನ್ನ ನೆನಪಿಸ್ಕೊಳ್ಳಿಕ್ಕೆ ಬೇಕು. ನನ್ನ PhD ಮಾಡುವಂತ ಸಂದರ್ಭಗಳಲ್ಲಿ ನಾನು ಹೋದಾಗ ಕೆಲವೊಂದು ಸರ್ಗಿ ನನ್ನ ತಾಯಿ ತನ್ನ ಕಿವಿಯೋಲೆಯನ್ನ ಉಚ್ಚಿ ನಮ್ಮ ಅಪ್ಪನ ಕೈಯಾಗ ಕೊಡ್ತಕ್ಕಂಥದ್ದು. ಅವ್ರ ಆ ಕಿವಿಯೋಲೆಯನ್ನ ಮಾರಿ ಅನಿವಾರ್ಯವಾಗಿ ನನಗ್ ದುಡ್ಡು ತಂದು ಕೊಡ್ತಕ್ಕಂಥದ್ದನ್ನ ಮರೆಯೋಕೆ ಸಾಧ್ಯನೇ ಇಲ್ಲ. ಅಂದ್ರ ತಾವು ಪಟ್ಟಂತ ಕಷ್ಟ ಮಕ್ಕಳು ಪಡಬಾರ್ದು ಅನ್ನೋ ಸಲುವಾಗಿ ಅವ್ರು ಎಷ್ಟೋ ಏನಪಾ ಅಂತಂದ್ರ ಆ ತಮ್ಮ ಒಂದು ಎಷ್ಟಾಗುತ್ತೋ ಅಷ್ಟು ಯೋಗ್ಯತೆಯನ್ನು ಮೀರಿ ನಮಗೆ ಕಲಿಸ್ಲಿಕ್ಕೆ ಪ್ರಯತ್ನ ಪಟ್ರು. ಅಂತ ಒಂದು ತಂದೆ ತಾಯಿಗೆ ಎಷ್ಟು ನಮನಗಳನ್ನ ಸಲ್ಲಿಸಿದ್ರು ಕೂಡ ಸಾಲದು. ಈಗ ಸಾಕಷ್ಟು ಅಷ್ಟು ಅವ್ರು ಏನು ಓಲೆಗಳನ್ನ ಕೊಟ್ರೋ ಅದ್ರ 10 ಪಟ್ಟ ಓಲೆಗಳನ್ನ ನನ್ನ ಹತ್ರ ಅದಾವ, ಅಮ್ಮನ ಹತ್ರ ಅದಾವು. ಆದ್ರ ಆವಾಗ ಒಂದು ಕೊಟ್ಟಂತ ಓಲೆ ಇಷ್ಟು ಒಂದು ನಮ್ಮ ಜೀವನವನ್ನ ಅಭಿವೃದ್ಧಿ ಪಡಿಸ್ಲಿಕ್ಕೆ ಸಾಧ್ಯ ಆಯಿತು. ತಂದೆ ಮತ್ತು ತಾಯಿ ಇಬ್ರು ಕೂಡ ನಮ್ಮ ಶಿಕ್ಷಣಕ್ಕಾಗಿ ನಮ್ಮ ಜೀವನದ ಏಳಿಗೆಗಾಗಿ ತುಂಬಾ ದುಡ್ದಿರ್ತಕ್ಕಂಥದ್ದು. ಇಂಥ ತಂದೆ ತಾಯಿಯನ್ನು ಪಡೆದಿರ್ತಕ್ಕಂಥದ್ದು ನಮ್ದಕ್ಕೂ ಕೂಡ ಒಂದು ಪುಣ್ಯ ಅಂದ್ರೂ ಕೂಡ ತಪ್ಪಾಗ್ಲಾರ್ದು.